ವೆಲ್ಕಮ್ ಬ್ಯಾಕ್ ಗಿರಿಲೋಕ ಚಾನಲ್. ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಮ್ಮ ಚಾನಲ್ನ ನೋಡ್ತಾ ಇರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಾನೊಂದು 2 ರೆಸಿಪಿ ಹೇಳ್ತೀನಿ ಇವತ್ತು. ನಾರ್ಮಲ್ಲಾಗಿ ಡೈಲಿ ಮಾಡೋವಿವು. ಒಂದು ಮುಳುಗಾಯಿ ಎಣ್ಗಾಯಿ, ಇನ್ನೊಂದು ಕ್ಯಾಬೇಜ್ ಕೋಸಂಬರಿ. ಮೊದಲು ಮುಳುಗಾಯಿ ಎಣ್ಗಾಯಿ ಹೆಂಗೆ ಮಾಡೋದು ಅಂತ ತೋರಿಸ್ತಾನೆ ಬರ್ರಿ. ಒಂದು ಮಿಕ್ಸಿ ಜಾರ್ ತಗೋರಿ, ಅದಕ್ಕೊಂದಿಷ್ಟು ಒಂದು ಬಟ್ಲದಷ್ಟು ಹಸಿ ಕೊಬ್ಬರಿ ಹಾಕ್ಕೋಬೇಕು. ಅದಕ್ಕೆ 1-2 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ. ಹಸಿ ಶುಂಠಿ ಬೆಳ್ಳುಳ್ಳಿನ ಡೈಲಿ ಯೂಸ್ ಮಾಡೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿರ್ತೈತಿ, ಆಮೇಲೆ ಟೇಸ್ಟು ಚೆನ್ನಾಗಿ ಕೊಡ್ತೈತಿ. ಅರ್ಧ ಸ್ಪೂನ್ ಬಿಳಿ ಎಳ್ಳು, ಅರ್ಧ ಸ್ಪೂನ್ ಕರಿ ಎಳ್ಳು ಸೇರಿಸಿ ಒಂದು ಸ್ವಲ್ಪ ನೀರು ಸೇರಿಸಿ ಕ್ಲೀನಾಗಿ ಮಿಕ್ಸಿ ಮಾಡೋಕಿದ್ನ ನೋಡಿರಿ. ಈ ಥರ ಸಣ್ಣಗಾತು. ಆಮೇಲೆ ಗುರೆಳ್ಳು ಹಾಕ್ಬೋದು, ನಾನು ಹಾಕಿಲ್ಲ, ನೀವು ಗುರೆಳ್ಳು ಪುಡಿ ಇದ್ರೆ ಹಾಕ್ರಿ. ಈಗ ಒಂದು ಪಾತ್ರೆ ಬಿಸಿಗಿಟ್ಟು ಅದಕ್ಕೊಂದು 3 ಸ್ಪೂನ್ ಎಣ್ಣೆ ಇಟ್ಟು ಸಾಸಿವೆ ಜೀರಿಗೆ, ಆಮೇಲೆ ಒಂದು ಈರುಳ್ಳಿನ ಮೀಡಿಯಮ್ ಸೈಜ್ ಕಟ್ ಮಾಡಿ ಅದಕ್ಕೆ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟೆ. ಈ ಮುಳುಗಾಯಿನ ಕ್ಲೀನಾಗಿ ಹೆಚ್ಚಿ ಉಪ್ಪು ಹಾಕಿ ನೀರಾಗಿ ಇಟ್ಕೋಬೇಕು, ಇಲ್ಲಾಂದ್ರೆ ಕಹಿ ಹಾಕವು. ಈ ನೀರು ತೆಗೆದು ಒಗ್ಗರಣೆಗೆ ಹಾಕಿ 1-2 ನಿಮಿಷ ಹುರ್ಕೋಬೇಕು. ಅವನ್ನ ಚೆನ್ನಾಗಿ ಆಕತಿ ಟೇಸ್ಟ್ ಹಂಗಂದ್ರೆ. ಈಗಿಲ್ಲ, ಇದೊಂದು ಅರ್ಧ ಸ್ಪೂನು ಅರಿಶಿನ, 1 ಸ್ಪೂನು ಸಾಂಬಾರು ಪುಡಿ, 1 ಸ್ಪೂನ್ ಖಾರ ಪುಡಿ ಎಲ್ಲ ಈಗ ಮೊದಲು ಒಗ್ಗರಣೆಗೆ ಹಾಕಬೇಕು. ಟೇಸ್ಟ್ ಚೆನ್ನಾಗಿ ಆಕತಿ ಮುಳುಗಾಯಿ. ಅವೆಲ್ಲ ಮಸಾಲೆ ಪದಾರ್ಥ ಹೀರ್ಕೊಂತತದು. ಒಂಚೂರು ಬೆಲ್ಲನ ಹಾಕಿ ಒಂದು ಸಣ್ಣ ನಿಂಬೆಹಣ್ಣಿನಷ್ಟು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿ 1-2 ನಿಮಿಷ ಹುರ್ಕೋಬೇಕು ಒಗ್ಗರಣೆಗೆ ಮುಳುಗಾಯಿನ. ಮುಳುಗಾಯಿ ಏನು ತುಂಬೋದು ಬೇಡ, ಇವನ್ನ ನಮಗೆ ಹೆಂಗೆ ಬೇಕಂಗೆ ಉದ್ದ ಬೇಕಂದ್ರೆ ಉದ್ದ ಹೆಚ್ಚಿಗೆಬೇಕಷ್ಟ. ಆಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಬೇಕೀಗ. ಸೇರಿಸಿ ನಮಗೆ ಎಷ್ಟು ಬೇಕು ನೀರು ಹಾಕಿ ಒಂಚೂರು ಹುಣಸೆ ಹಣ್ಣಿನ ರಸ ಹಾಕಬೇಕು. ಹುಣಸೆ ಹಣ್ಣು ಮಿಕ್ಸಿ ಮಾಡೋ ಮುಂದೆ ಹಾಕಿದ್ರೂ ನಡಿತೈತಿ, ಈಗ ಹಾಕ್ಬೋದು. ಎಲ್ಲ ಹಾಕಿ ಉಪ್ಪು ಸರಿ ಐತೆಲ್ಲ, ಉಪ್ಪು ಖಾರ ನೋಡ್ಕೊಂಡು ಬೇಕಂದ್ರೆ ಈಗ ಸೇರಿಸಿ ಕ್ಲೀನಾಗಿ ಒಂದು 5 ನಿಮಿಷ ಬಾಯಿ ಮುಚ್ಚಿ ಕುದಿಯೋಕ್ಕಿಟ್ರೆ ಮುಳುಗಾಯಿ ಎಣ್ಗಾಯಿ ರೆಡಿ ಆಕತಿ. ನೆಕ್ಸ್ಟ್ ಇದು ಕೋಸಗಡ್ಡಿ ಕ್ಯಾಬೇಜ್ ಕೋಸಂಬರಿ ಹೆಂಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಈ ಕ್ಯಾಬೇಜನ್ನು ಕ್ಲೀನಾಗಿ ಹೆಚ್ಕೋಬೇಕು. ಆಮೇಲೆ 1 ಮೆಣಸಿನ್ಕಾಯಿ, 1 ಮೀಡಿಯಮ್ ಸೈಜ್ ಈರುಳ್ಳಿ, 1-2 ಸ್ಪೂನ್ ಹೆಸರು ಬೇಳೆನ ಒಂದು 5 ನಿಮಿಷ ನೆನೆ ಇಡ್ಬೇಕು, ಚೆನ್ನಾಗಾಕತಿ. ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ, ಕೊತ್ತಂಬರಿ ಇಷ್ಟಿದ್ರೆ ಸಾಕು. ಈಗ 1-2 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಇದಕ್ಕೆ ಎಣ್ಣೆನೂ ಏನು ಭಾಳ ಹೋಗಲ್ಲ, ಸ್ವಲ್ಪ ಸ್ವಲ್ಪ ಆದ್ರೆ ಸಾಕು. ತುಂಬ ಚೆನ್ನಾಗಾಕತಿ ಕೋಸಂಬರಿ. ಅನ್ನ, ರೊಟ್ಟಿ, ಚಪಾತಿ ಎಲ್ಲದ್ರ ಜೊತೆಗೂ ಚೆನ್ನಾಗಿರ್ತೈತಿ, ಸೈಡ್ ಡಿಶ್ ಥರ. ಬೆಳಿಗ್ಗೆ ಪಟಾಪಟ್ ಅಂತ ಒಂದೇ ಪಲ್ಯ ಆಕತ್ತಲ್ಲ, ಅದ್ರ ಜೊತೆಗೆ ಇನ್ನೊಂದು ಮಾಡ್ಬೋದು. ಇದನ್ನ ಒಂದೇ ಪಲ್ಯ ತಿನ್ನೋಕೆ ಬೇಜಾರಾಕತ್ತಲ್ಲ, ಅವಾಗ ಇನ್ನೊಂದು ಮಾಡ್ಕೊಂಡ್ರೆ 2 ಪಲ್ಯ ಆಕ್ಕವು. ಬೇಗನೂ ಆಕತಿ, ಆಮೇಲೆ ಚೆನ್ನಾಗೇ ಇರ್ತೈತಿ. ಹಸಿಮೆಣ್ಸಿಕಾಯಿ, ಈರುಳ್ಳಿ ಹಾಕ್ಕೋಬೇಕು. ಆಮೇಲೆ ಹೆಸರು ಬೇಳೆನ ಹಾಕಿ ನೀರು ತೆಗೆದು ಆಮೇಲೆ ಈ ಕೋಸಗಡ್ಡಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಎಲ್ಲನೂ ಸೇರಿಸಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿ ಒಂದು 2 ನಿಮಿಷ ಮುಚ್ಚಿಡ್ಬೇಕು. 2 ನಿಮಿಷ ಆದಮೇಲೆ ಸ್ವಲ್ಪ ಹಸಿ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಮತ್ತೊಂದು 2 ನಿಮಿಷ ಬಿಟ್ಟರೆ ಸಾಕು. ಇದು ಬೇಗ ಬೆಂದು ಹೋಗಿಬಿಡ್ತೈತಿ. ಟೇಸ್ಟ್ ಅಂತೂ ಸೂಪರಾಗಿತ್ತು. ಒಂದು ಸ್ವಲ್ಪ ಟೇಸ್ಟಿಗೆ ನಿಂಬೆಹಣ್ಣು ಸೇರಿಸ್ಕೋಬೋದು ಬೇಕಂದ್ರೆ.
ಇದಕ್ಕೆ ಟೊಮೆಟೊ ಯೂಸ್ ಮಾಡಂಗಿಲ್ಲಲ್ಲ, ಅದಕ್ಕೆ ಒಂಚೂರು ನಿಂಬೆಹಣ್ಣು ಹಾಕ್ಕೋಬೇಕು. ಟೊಮೆಟೊ ಹಾಕಬಾರ್ದಂತೆ, ಕ್ಯಾಬೇಜ್ ಜೊತೆಗೆ ಟೊಮೆಟೊ ಸೇರಿ ಬೆಂದ್ರೆ ಸ್ಟೋನ್ ಆಕೈತಿ ಅಂತ ಹೇಳ್ತಾರೆ. ನೋಡಿರಿ, ತುಂಬ ಈಸಿ ಐತಿ, ಟೇಸ್ಟು ಚೆನ್ನಾಗಿತ್ತು. ನಾ ರೊಟ್ಟಿ ಜೊತೆಗೆ ಇದನ್ನು ಎರಡು ತಿಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೆ ಸಿಗೋಣ.